ನಮಸ್ಕಾರ. ಕಥೆ ರೋಚಕವಾಗಿ ಸಾಗ್ತಾ ಇದೆ. ನಮ್ಮ ಚಾನಲ್ಗೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಇಲ್ಲಿ ಶಾಂತ ಅವರು ರೋಹಿಣಿ ಜೊತೆ ಮಾತಾಡ್ತಿದ್ದಾರೆ. ಇದನ್ನ ರೂಮ್ ಒಳಗಿಂದ ಸೂರ್ಯ ನೋಡ್ತಾ ಇದ್ದಾನೆ. ಶಾಂತ ಅವರು ರೋಹಿಣಿಗೆ, ರೋಹಿಣಿ ಬಾಮ್ಮ, ಇಡ್ಲಿ ರೆಡಿಯಾಗಿದೆ, ನೀನು ಕೇಳಿದೆ ಅಂತ ಪುದೀನ ಚಟ್ನಿನೂ ಮಾಡಿಸಿದ್ದೀನಿ, ಬಾ ತಿನ್ನು ಅಂದಾಗ ರೋಹಿಣಿ, ಅಯ್ಯೋ ಅತ್ತೆ, ಇಡ್ಲಿ ಬೇಕು ಅಂತ ನಾನು ಆಸೆ ಪಟ್ಟು ಕೇಳಿದ್ದು ನಿಜ, ಆದರೆ ಈಗ ಯಾಕೋ ದೋಸೆ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾಳೆ. ಇದನ್ನು ಕೇಳಿ ಮೀನಾ ಅಡುಗೆ ಮನೆಯಿಂದ ಹೊರಗಡೆ ಬಂದು, ರೋಹಿಣಿಯವರೇ, ಆಗಲೇ ಇಡ್ಲಿ ಬೇಕು ಅಂತ ಕೇಳಿದ್ರಿ ತಾನೆ ಅಂದಾಗ ರೋಹಿಣಿ, ಹೌದು ಮೀನಾ, ಆದರೆ ಈಗ ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತಿಲ್ಲ ಅಂದಾಗ ಮೀನಾ, ಅಲ್ಲ ನಾನೀಗ ಇಡ್ಲಿ ಮಾಡಿಬಿಟ್ಟಿದ್ದೀನಲ್ಲ ಅಂತ ಹೇಳಿದಾಗ ಶಾಂತ ಅವರು, ಅಯ್ಯೋ ಅದಕ್ಕೇನಂತೆ, ಈಗ ಅದೇ ಇಡ್ಲಿ ಹಿಟ್ಟಲ್ಲಿ 4 ದೋಸೆ ಹಾಕಿದ್ರೆ ಏನಾಗುತ್ತೆ ಅಂದಾಗ ಮೀನಾ ಸರಿ ಅಂತ ಒಳಗೋಗ್ತಾಳೆ. ಆಗ ಶಾಂತ ಅವರು, ಓಹೋಹೋ ಅವತಾರ ಮಾಡ್ತಾಳೆ ಅಂತ ಹೇಳ್ಕೊಂಡು ರೋಹಿಣಿನ ಅಡುಗೆ ಮನೆಗೆ ಕರ್ಕೊಂಡು ಹೋಗ್ತಾರೆ. ಈಗ ಸೂರ್ಯ ಇದನ್ನೆಲ್ಲ ಕೇಳಿಸ್ಕೊಂಡು ರೂಮಿಂದ ಹೊರಗೆ ಬರ್ತಾನೆ. ಈಗ ಶಾಂತ ರೋಹಿಣಿನ ಚೇರ್ ಮೇಲೆ ಕೂರಿಸ್ತಾರೆ. ಅವಳು ದೋಸೆ ಮಾಡ್ತಿದ್ದಾಳೆ. ಅಲ್ಲಿವರೆಗೂ ಆ್ಯಪಲ್ ತಿನ್ನುವಂತೆ ಇರು ಅಂತ ಹೇಳಿ ಫ್ರಿಜ್ಜಿಂದ ಆ್ಯಪಲ್ ತಗೊಂಡು ಕಟ್ ಮಾಡ್ತಿದ್ದಾರೆ. ಈಗ ಇಲ್ಲಿಗೆ ಫೋನಲ್ಲಿ ಮಾತಾಡಿಕೊಂಡು ಶ್ರುತಿ ಬರ್ತಾಳೆ. ನನಗೆ ಆ ಸೀರಿಯಲ್ ಮಾಡೋದಕ್ಕೆ ಮನಸ್ಸೇ ಇಲ್ಲ, ನನಗೆ ಯಾವುದಾದ್ರೂ ಬೇರೆ ಪ್ರಾಜೆಕ್ಟ್ ಇದ್ದರೆ ಹೇಳಿ. ಮತ್ತೆ ಇನ್ನೇನು ಸರ್, ಯಾವಾಗ ನೋಡಿದ್ರು ಸೊಸೆಗೆ ಕಾಟ ಕೊಡೋ ಅತ್ತೆ, ಯಾರು ಕೊಡ್ತಾರೆ ಅಂಥದನ್ನೆಲ್ಲ ಈಗಿನ ಕಾಲದಲ್ಲಿ. ಆ್ಯಂಡ್ ಆ್ಯಕ್ಚುಲಿ ಎಂಟರ್ಟೈನ್ಮೆಂಟ್ ಇರಬೇಕು, ರಿಯಾಲಿಟಿ ಇರಬೇಕು, ಐ ಲೈಕ್ ದ್ಯಾಟ್. ಈಗಿನ ಕಾಲದ ಸೊಸೆಯರು, ಅದರಲ್ಲೂ ನನ್ನಂಥವ್ರಿಗೆ ಕಾಟ ಕೊಡೋದಕ್ಕೆ ಬಂದರೆ ತೆಗೆದು ಮೂತಿಗೆ ಬಾರಿಸ್ಬಿಡ್ತೀನಿ, ಇಲ್ಲ ಅಂದರೆ ಚೂರಿ ತೆಗೆದು ಚುಚ್ಚೇ ಬಿಡ್ತೀನಿ ಅಂತ ಹೇಳ್ತಾಳೆ. ಇದನ್ನು ಕೇಳಿಸ್ಕೊಂಡು ಶಾಂತ ಬಾಯಿ ತೆಕ್ಕೊಂಡು ಶಾಕಲ್ಲಿ ನಿಂತಿದ್ದಾರೆ. ಆಗ ಶ್ರುತಿ ಫೋನಲ್ಲಿ, ಓಕೆ ಫೈನ್ ಸರ್, ಒಂದು 10 ದಿನ ನಿಮಗೋಸ್ಕರ ಡಬ್ಬಿಂಗ್ ಮಾಡಿಕೊಡ್ತೀನಿ, ಬಟ್ ಅಷ್ಟರಲ್ಲಿ ಯಾರನ್ನಾದರೂ ಹುಡುಕ್ಬಿಟ್ಟು ರೀಪ್ಲೇಸ್ ಮಾಡಿಬಿಡಿ, ನನಗೆ ಅಷ್ಟರಲ್ಲಿ ಯಾವುದಾದ್ರೂ ಹೊಸ ಪ್ರಾಜೆಕ್ಟ್ ಇದ್ದರೆ ಹೇಳಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಈಗ ಶಾಂತ ಅವರು ಶ್ರುತಿಗೆ, ಏನಮ್ಮ ಶ್ರುತಿ ಅದು, ಅತ್ತೆಗೆ ಮೂತಿಗೆ ತಿವಿದು ಬಿಡ್ತೀನಿ, ಚಾಚು ತಗೊಂಡು ಚುಚ್ಚಿಬಿಡ್ತೀನಿ ಅಂತೆಲ್ಲ ಹೇಳ್ತಿದೆಯಲ್ಲ ಅಂದಾಗ ಶ್ರುತಿ, ಅಯ್ಯೋ ಸೀರಿಯಲ್ಲು ಡಬ್ಬಿಂಗ್ ವಿಷಯ ಅತ್ತೆ ಅಂದಾಗ ಶಾಂತ ಅವರು, ಓ ಸೀರಿಯಲ್ಲಾ, ಆ ಸೀರಿಯಲಲ್ಲಿ ಹಾಗೆ ಕಣಮ್ಮ, ಸೊಸೆ ಅಂದ್ರಿಗೆ ಕಾಟ ಕೊಡೋ ಅತ್ತೆ ಅಂದ್ರನ್ನೇ ತೋರಿಸ್ತಿರ್ತಾರೆ. ನೋಡು, ನಾನೆಷ್ಟು ಫ್ರೆಂಡ್ಲಿಯಾಗಿ ಜಾಲಿಯಾಗಿ ಇರ್ತೀನಿ ಅಲ್ವಾ, ನಿಮ್ಮ ಹತ್ರ ದ್ವೇಷನೇ ಕಟ್ಕೊಳ್ಳಲ್ಲಪ್ಪ ನಾನು ಅಂದಾಗ ಶ್ರುತಿ, ನಿಮ್ಮ ಅದೃಷ್ಟ ಅತ್ತೆ, ನೀವು ತುಂಬ ಒಳ್ಳೆಯವರು, ನೀವೇನಾದರೂ ಆ ಸೀರಿಯಲ್ ಅತ್ತೆ ಥರ ತುಂಬ ಹಿಂಸೆ ಕೊಡೋರ ಥರ ಆಗಿದ್ದಿದ್ರೆ ಚುಚ್ಚೇ ಬಿಡ್ತಿದ್ದೆ ಅಂತ ಹೇಳಿದಾಗ ಶಾಂತ ಅವರು ಸಕ್ಕ ಶಾಕ್ ಆಗಿಬಿಡ್ತಾರೆ. ಶಾಂತ ಅವರು ಮೀನಾಗೆ, ಏ ಮೀನಾ ಬಾಯಿಲ್ಲಿ ಅಂದಾಗ ಮೀನಾ ಚಾಕು ಹಿಡ್ಕೊಂಡು ಬಂದು ಶಾಂತ ಅವರಿಗೆ, ಏನತ್ತೆ ಅಂದಾಗ ಶಾಂತ ಅವರು, ಏನಿದು ಅಂತ ಹೇಳಿದಾಗ ಮೀನಾ, ಚಟ್ನಿಗೆ ಖಾರ ಕಡಿಮೆ ಆಗಿದೆ ಅಂದ್ರಲ್ಲ, ಅದಕ್ಕೆ ಇನ್ನೊಂದೆರಡು ಮೆಣಸಿನ್ಕಾಯಿನ ಹಚ್ತಿದ್ದೆ ಅಂದಾಗ ಶಾಂತ ಅವರು, ಇಳಿಸು ಅದನ್ನ ಅಂತ ಹೇಳಿ ಶ್ರುತಿಗೆ, ಶ್ರುತಿ ನಿನಗೂ ದೋಸೆ ಮಾಡೋದಕ್ಕೆ ಹೇಳಲೇನಮ್ಮ ಅಂದಾಗ ಶ್ರುತಿ, ಬೇಡ ಅತ್ತೆ, ತುಂಬ ಬಾಯಾರಿಕೆ ಆಗುತ್ತೆ ಅದನ್ನು ತಿಂದರೆ, ನನಗೆ ಒಂದು ಆಮ್ಲೆಟ್ ಮಾಡೋದಕ್ಕೆ ಹೇಳ್ತೀರಾ ಅಂದಾಗ ಮೀನಾ, ಆಮ್ಲೆಟಾ ಅಂದಾಗ ಶಾಂತ ಅವರು, ಅದ್ಯಾಕೆ ಆಮ್ಲೆಟು ಅಂತ ಬಾಯ್ ಬಿಡ್ತಿದ್ಯಾ ಅಂತ ಹೇಳಿ ರೋಹಿಣಿಗೆ, ರೋಹಿಣಿ ನಿನಗೂ ಆಮ್ಲೆಟ್ ಮಾಡೋದಕ್ಕೆ ಹೇಳಲೇನಮ್ಮ ಅಂದಾಗ ಆಯಿತು ಅಂತ ಹೇಳ್ತಾಳೆ. ಆಗ ಶಾಂತ ಅವರು, ಮೀನಾ ಫ್ರಿಜ್ಜಿಂದ 2 ಮೊಟ್ಟೆ ತೊಗೊಂಡು ಹಾಗೆ ಆಮ್ಲೆಟ್ ಹಾಕ್ಕೊಟ್ಬಿಡಮ್ಮ ಅಂದಾಗ ಮೀನಾ, ಅತ್ತೆ ನಾನು ದೋಸೆ ಮಾಡ್ತಿದ್ದೀನಿ ಅಂದಾಗ ಶಾಂತ ಅವರು, ಅದಕ್ಕೇನಂತೆ, ನಿನ್ನ ಕೈ ಸೌದೋಗ್ಬಿಡುತ್ತಾ, ಆಮ್ಲೆಟ್ ಮಾಡಿಕೊಟ್ರೆ ಅದನ್ನು ತೆಗೆದು ಪಕ್ಕಕ್ಕಿಟ್ಟು ಆಮ್ಲೆಟ್ ಮಾಡಿಕೊಡು ಅಂತ ಹೇಳಿದಾಗ ಸೂರ್ಯ ಅಲ್ಲಿಗೆ ಬಂದು, ನಿಜ 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 ಅವಳು ಕೆಲಸ ಮಾಡಿದ್ರೆ ಕೈ ಸೌದೋಗುತ್ತಾ, ಸೌದೋಗುತ್ತೇನೆ, ಇಲ್ಲ ತಾನೆ, ಏನಾಗೋದಿಲ್ಲ, ಕೆಲಸ ಮಾಡಿಕೊಡು, ಆದರೆ ಇವತ್ತು ಅವಳಿಗೆ ಕೆಲಸ ಮಾಡೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ, ಏನಂತೀರಾ, ಏನು ಮಾಡಬೇಕು, ಮೊಟ್ಟೆ ಹಾಕಬೇಕಲ್ಲ, ಎಷ್ಟು ಮೊಟ್ಟೆ ಹಾಕಬೇಕು ಅಂದಾಗ ಶಾಂತ ಅವರು, 2 ಅಂದಾಗ ಸೂರ್ಯ, 2 ಆಯಿತು ಅಂತ ಫ್ರಿಜ್ಜಿಂದ 2 ಮೊಟ್ಟೆನ ತಗೋತಾನೆ. ಸಕ್ಕರೆ 2 ಮೊಟ್ಟೆ ತಾನೆ ಅಂದಾಗ ಶಾಂತ ಅವರು, ಹ್ಞೂ ಕಣೋ, ಎಷ್ಟೆಲ್ಲ ಕೇಳ್ತೀಯ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ ಅಂದಾಗ ಸೂರ್ಯ, ಮೊದಲನೇ ಮೊಟ್ಟೆ ಸ್ವೀಟ್ ಟಪಕ್ ಅಂತ ನೆಲದ ಮೇಲೆ ಹಾಕ್ತಾನೆ. ಆಗ ಸೂರ್ಯ ಇನ್ನೊಂದು ಮೊಟ್ಟೆನ, ಇದು 2ನೇ ಮೊಟ್ಟೆ ಸ್ವೀಟ್ ಟಪಕ್ ಅಂತ ಕೆಳಗೆ ಹಾಕ್ತಾನೆ. ಇದನ್ನು ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಆಗ ಮೀನಾ, ರೀ ಏನು ಮಾಡ್ತಿದ್ದೀರಾ ನೀವು ಅಂದಾಗ ಸೂರ್ಯ ನಕ್ಕೊಂಡು ನೋಡ್ತಿದ್ದಾನೆ. ಈಗ ಸೂರ್ಯ ಊಟ ಕೂತಿದ್ದಾನೆ. ಆಗ ಮೀನಾಗೆ ಸೂರ್ಯ, ಏನು ಮಾಡಿದ್ಯಾ ಅಡುಗೆ ಅಂದಾಗ ಮೀನಾ, ರೋಹಿಣಿ ಮನೋಜ್ ಅವರು ಇಬ್ಬರು ಡಯಟ್ ಅಂತೆ, ಅದಕ್ಕೆ ಚಪಾತಿ ಮಾಡಿಕೊಟ್ಟೆ ಅಂದಾಗ ಸೂರ್ಯ, ನಿನಗೆ ಅಂತ ಏನು ಮಾಡಿಕೊಂಡೆ ಅಂದಾಗ ಮೀನಾ, ಅವರೆಲ್ಲ ತಿನ್ಬಿಟ್ಟು ಮಿಕ್ಕಿತ್ತು ಅಂದಾಗ ಸೂರ್ಯ, ಅಲ್ವೇ ಅಂತ ಜೋರಾಗಿ ಕಿರಿಸ್ತಾನೆ. ಆಗ ಮೀನಾ ಸೂರ್ಯ ಬಾಯಿನ ಮುಚ್ಚಿ, ಮಿಕ್ಕಿದ್ದು ಬೆಳಗ್ಗೆ ನಿಮಗೆ ತಿನ್ನಿಸ್ತಾರೆ ಅಂತ ಹೇಳ್ತಾಳೆ. ಈ ಕಡೆ ರವಿ ಮತ್ತೆ ಶ್ರುತಿ ಕಾರ್ ಶೋರೂಮ್ಗೆ ಬಂದಿದ್ದಾರೆ. ಆಗ ಆ ಕಾರ್ ಶೋರೂಮ್ ಅವ್ರಿಗೆ ವಿಚಾರಿಸ್ತಿದ್ದಾರೆ. ರವಿ ಅವರಿಗೆ, ನಮ್ಮ ಅಣ್ಣ ಮನೋಜ್ ಇಲ್ಲೇ ಕೆಲಸ ಮಾಡ್ತಿರೋದು, ಸೇಲ್ಸ್ ಮ್ಯಾನೇಜರ್
ಅಂದಾಗ ಆ ಶೋರೂಮ್ ಅವರು ಥರ ಹೆಸರು ಇರೋರು ಯಾರೂ ಇಲ್ಲ ಸರ್ ಇಲ್ಲಿ ಅಂದಾಗ ಶ್ರುತಿ ಒಂದು ಕೆಲಸ ಮಾಡು, ಅವರಿಗೆ ಫೋನ್ ಮಾಡು, ಫೋನ್ ಮಾಡಿ ಕೇಳು ಅಂದಾಗ ರವಿ ಮನೋಜನಿಗೆ ಫೋನ್ ಮಾಡಿದಾಗ ಹೇಳು ರವಿ ಅಂದಾಗ ರವಿ ಎಲ್ಲಿದ್ಯಾ ಅಂದಾಗ ಮನೋಜ ಶೋರೂಮಲ್ಲಿ ಅಂದಾಗ ರವಿ ನಾನು ಇಲ್ಲೇ ಇದ್ದೀನೋ ನಿನ್ನನ್ನು ನೋಡೋದಕ್ಕೆ ಅಂತಾನೆ ಬಂದೆ ಅಂತ ಹೇಳಿದಾಗ ಮನೋಜ್ಗೆ ಶಾಕ್ ಆಗುತ್ತೆ. ನಂತರ ಏನಾಗುತ್ತೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.